ಓಕೆ, ಓವರ್ ಆಲ್ ಆಗಿ ಇದ್ರವರೆಗೂ ಎಷ್ಟು ದುಡ್ಡು ಮಾಡಿದ್ದೀರಾ ನೀವು ಶೇರ್ ಮಾರ್ಕೆಟ್? ಮೋರ್ ದೆನ್ 30 lakhs. ಈಗ ಲಾಂಗ್ ಟರ್ಮ್ಗೆ ಒಂದು ಟೆಕ್ನಿಕಲ್ ನ ಯೂಸ್ ಮಾಡಿ ನಾನು ಶೇರ್ ನ ಬೈ ಮಾಡ್ತೀನಿ ಅಂತಂದ್ರೆ ಅದು ಯಾವ ರೀತಿ ಮಾಡ್ತೀರಾ? ನಾನು ಸ್ವಿಂಗ್ ಟ್ರೇಡ್ ಮಾಡ್ತೀನಿ, ಆಪ್ಷನ್ಸ್ ಮಾಡ್ತೀನಿ, ಇಂಟರ್ಡೇ ಮಾಡಿ, ಏನಿತಿ. ಓಕೆ, ಸೊ ಯಾವ ರೀತಿಯ ಒಂದು ಟೆಕ್ನಿಕಲ್ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತೀರಾ? ಟೆಕ್ನಿಕಲ್ ಅಂದ್ರೆ ಇಂಟರ್ಡೇ ಮಾಡಕ್ಕೆ ಅನ್ನೊಂದು ಮೈಂಡ್ ಸೆಟ್ ಇದೆ. ಟೆಕ್ನಿಕಲ್ ಅಂದ್ರೆ ಶಾರ್ಟ್ ಟರ್ಮ್. ಆ ಕಂಪ್ನಿಲಿ ಇವ್ರು ಇನ್ವೆಸ್ಟ್ ಮಾಡಿದ್ರು 3 months ಬಿಫೋರ್. ದೊಡ್ಡ ಇನ್ವೆಸ್ಟ್ಮೆಂಟ್ ನ ಯಾಕೆ ವಿಡ್ರಾ ಮಾಡಿ, ಯಾಕೆ ಸೆಲ್ ಮಾಡಿದ್ರು? ಇದೆಲ್ಲ ನಡೀತಾ ಇದೆ ಅನ್ಕೊಳ್ತಿದ್ದಾರೆ, ಬಟ್ ಸೆಬಿ ಏನ್ ಮಾಡ್ತಾ ಇದೆ? ಸ್ನೇಹಿತರೆ ನಮಸ್ಕಾರ, ತಮ್ಮೆಲ್ಲರಿಗೂ ಮನಿ ಟಾಕ್ ಬೈ ಟ್ರೇಡ್ ಜಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಮ್ಮ ಜೊತೆ ಇವತ್ತು ಆನಂದ್ ಪಾಟೀಲ್ ಅವರು ಇದ್ದಾರೆ. ಸೊ ಇವರಿಗೆ ಅರೌಂಡ್ ಒಂದು 10 ವರ್ಷಗಳ ಒಂದು ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ಬೋದು, ಬೋತ್ ಇಕ್ವಿಟಿ ಮತ್ತೆ ಆಪ್ಷನ್ಸ್ ನಲ್ಲಿ. ನೀವೇನಾದ್ರೂ ಶೇರು ಮಾರುಕಟ್ಟೆಗೆ ಹೊಸಬರಾಗಿದ್ರೆ ಅಥವಾ ಆಪ್ಷನ್ ಬಗ್ಗೆ ಕಲಿಬೇಕು ಅಂತ ಏನಾದರೂ ಇದ್ರೆ ಈ ಒಂದು ಪಾಡ್ಕಾಸ್ಟ್ ನ ಫುಲ್ ಆಗಿ ನೋಡಿ, ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸರ್, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಸರ್. ಹೇಳಿ ನಿಮ್ಮ ಬಗ್ಗೆ. ಸೊ ಯಾವ ರೀತಿ ನಿಮ್ಮ ಒಂದು ಫಸ್ಟ್ ಜರ್ನಿ ಯಾವ ರೀತಿ ಶುರುವಾಯಿತು? ಸೊ ಏನ್ ಕೆಲಸ ಮಾಡ್ತಿದ್ರ ಅಂತ ಒಂದು ಇಂಟ್ರೊಡಕ್ಷನ್ ನಮ್ಮ ಒಂದು ವೀಕ್ಷಕರಿಗೆ ಕೊಡ್ಬೋದಾ? ನಾನು ಬೆಂಗಳೂರು ಬಂದೆ. ನಾನು ಎಲ್ಲರ ಥರ ಜಾಬ್ಸ್ ಎಲ್ಲೆಲ್ಲ ಇನ್ಕ್ರಿಮೆಂಟ್ ಸಿಗುತ್ತೆ ಜಾಬ್ ಚೇಂಜ್ ಮಾಡ್ಕೊಂಡು ಹೋದೆ. ಲೈಕ್ 2015 ಇಂದ ಸ್ಟಾಕ್ ಮಾರ್ಕೆಟ್ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಎಲ್ಲೋ ಒಂದು ಕಡೆ ವಾರನ್ ಬಫೆಟ್ ಅವರು ಇನ್ಸ್ಪಿರೇಷನ್ ಅನ್ಬೋದು. ಕಮ್ಮಿ ಎಜುಕೇಷನ್ ಅಲ್ಲೇನೆ ಅವರು ಒಂದು ರಿಚ್ ಪರ್ಸನ್ ಆಗಿದ್ರು ಥ್ರೂ ಸ್ಟಾಕ್ ಮಾರ್ಕೆಟ್ ಅಂತ. ಆಮೇಲೆ ಒಂದೊಬ್ಬ ವ್ಯಕ್ತಿ ಸಿಕ್ಕಿದ್ರು, ಈ ಥರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳಿದ್ರು. ಅವಾಗೆಲ್ಲ ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ತುಂಬ ಅವೇರ್ನೆಸ್ ಇರಲಿಲ್ಲ. ನಮಗೆ ಡಿಮೆಟ್ ಅಕೌಂಟ್ ಓಪನ್ ಮಾಡೋಕೆ ಒಂದು 2-3 ವರ್ಷ ಆಗೋಯ್ತು. ಟ್ರೆಡಿಷ್ನಲಿ ಒಂದು ಡಿಮೆಟ್ ಅಕೌಂಟ್ ಓಪನ್ ಮಾಡಿಕೊಂಡು ಕಾಲ್ ಮಾಡಿ ಫೋನ್ ಮಾಡಿ ಹೇಳಬೇಕು ನಮ್ಮ ಸ್ಟಾಕ್ ಇದು ಬೈ ಮಾಡಿ ಸೆಲ್ ಮಾಡಿ ಅಂತ. ಆ ರೀತಿ ಜರ್ನಿ ಸ್ಟಾರ್ಟ್ ಆಯಿತು. ಜರ್ನಿ ಸ್ಟಾರ್ಟ್ ಆಗ್ತಾ ನಾವು ಕಲಿತಾ ಒಂದು 4-5 year ಟೈಮ್ ತೊಗೊಂತು. ಆಮೇಲೆ ಆಫ್ಟರ್ ದಟ್ ಕೊರೋನಾ ಬಂತು, ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಆವಾಗ ಹೈಯೆಸ್ಟ್ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಕೂಡ ಮಾಡಿದ್ವಿ. ಈ ರೀತಿ ಜರ್ನಿ ಸ್ಟಾರ್ಟ್ ಆಯಿತು ನಮ್ಮ ಸ್ಟಾಕ್ ಮಾರ್ಕೆಟ್. ಓಕೆ, ಈಗ ಈ ಒಂದು ಕೋವಿಡ್ ಟೈಮ್ನಲ್ಲಿ ಅಂದರೆ ಕೊರೋನಾ ಟೈಮ್ನಲ್ಲಿ ಒಳ್ಳೆಯ ಒಂದು ದುಡ್ಡನ್ನು ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಯಾವ ರೀತಿ ದುಡ್ಡು ಮಾಡಿದ್ರಿ ಏನು ಅಂತ? ಕೊರೋನಾ ಟೈಮಲ್ಲಿ ಏನಾಯಿತು ಅಂದರೆ ಎಲ್ರಿಗೂ ಏನಂದರೆ ಮಾರ್ಕೆಟ್ ಬಿತ್ತು ಅಂದರೆ ಇನ್ನೂ ಬೀಳುತ್ತೆ ಅಂತ ಭಯದಲ್ಲಿದ್ರು ಎಲ್ಲರೂ. ಬಟ್ ನಮಗೊಂದು ಕ್ಲಾರಿಟಿ ಇತ್ತು. ಆಲ್ರೆಡಿ ನಾವು ಫೇಸ್ ಮಾಡಿದ್ವಿ 2018 ಕೂಡ ಟ್ರಂಪ್ ಬಂದಿದ್ರು, ಮಾರ್ಕೆಟ್ ಕರೆಕ್ಷನ್ ಹೋಗಿರೋದು, ಅದನ್ನೆಲ್ಲ ನಾವು ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಹಾಗಾಗಿ ಕೊರೋನಾ ಬಂದ ತಕ್ಷಣ ನಮಗೆ ಗೊತ್ತಿತ್ತು ಮಾರ್ಕೆಟ್ ರಿವರ್ಸ್ ಆಗುತ್ತೆ, ಡೌನ್ ಬರಲ್ಲ, ಉಲ್ಟಾ ರಿವರ್ಸ್ ಆಗುತ್ತೆ ಅಂತ ಗೊತ್ತಿತ್ತು. ಆ ಒಂದೇ ಒಂದು ರೀಸನ್ ಇಂದ ನಾವು ದುಡ್ಡು ಮಾಡೋಕ್ಕಾಗಿದ್ದು ಮಾರ್ಕೆಟ್. ಓಕೆ, ಆ ಟೈಮ್ನಲ್ಲಿ ಅಂದರೆ ನೀವು ಹೆಚ್ಚು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ? ಹೌದು, ಎಕ್ಸಾಕ್ಟ್ಲಿ. ಸೊ ನಿಮ್ಮ ಒಂದು ಟ್ರೇಡಿಂಗ್ ಜರ್ನಿ ಅಥವಾ ಒಂದು ಇಕ್ವಿಟಿ ಜರ್ನಿಗೆ ಬರೋದಾದ್ರೆ, ಸೊ ಯಾವ್ದನ್ನ ಮೊದಲು ಶುರು ಮಾಡಿದ್ರಿ? ಸೊ ನೀವು ಮೋರ್ ಇಂಟು ಇಕ್ವಿಟಿ ಮತ್ತೆ ಆಪ್ಷನ್ಸ್ ನಲ್ಲಿ ಇದೀರಾ ಅಂತ ಹೇಳಿ ಗೊತ್ತಿದೆ ನಮಗೆ. ಸೊ ನಿಮ್ಮ ಒಂದು ಜರ್ನಿನ ಯಾವ ರೀತಿ ಶುರು ಮಾಡಿದ್ರಿ, ಅದಾದ್ಮೇಲೆ ಯಾವ ರೀತಿ ಹಂತವಾಗಿ ಅದನ್ನ ತಗೊಂಡ್ ಬಂದ್ರಿ? ಬೇಸಿಕ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮ್ಗೆ ಇಕ್ವಿಟೀಸ್ನೇ ಗೊತ್ತಿತ್ತು, ಆಪ್ಷನ್ಸ್ ಬಗ್ಗೆ ಗೊತ್ತಿರಲಿಲ್ಲ. ಆಪ್ಷನ್ಸ್ ವೀಕ್ಲಿ ಇರಲಿಲ್ಲ, ಇವಾಗೆಲ್ಲ ವೀಕ್ಲಿ ಆಗಿದೆ. ಮುಂಚೆಲ್ಲ ಮಂತ್ಲಿ ಇತ್ತು, ಅದನ್ನ ಆಸ್ ಎ ಹೆಡ್ಜಿಂಗ್ ಟೂಲ್ ಆಗಿ ಯೂಸ್ ಮಾಡ್ತಾ ಇದ್ರು. ತುಂಬ ಟರ್ಮಿನಲ್ ಎಲ್ಲ ಇರ್ತಾ ಇರಲಿಲ್ಲ, ಸಿಸ್ಟಮ್ ಅಸೆಸ್ ಇರ್ತಾ ಇರಲಿಲ್ಲ. ಹಾಗಾಗಿ ಇಕ್ವಿಟಿ ಈಸಿ ಆಗಿತ್ತು ಅವಾಗ ನಮಗೆ. ಇಕ್ವಿಟಿ ಓಕೆ ರಿಸರ್ಚ್ ಮಾಡೋದು, ಫಂಡಮೆಂಟಲ್ ಅನಾಲಿಸಿಸಿಂದ ಶುರು ಮಾಡಿದ್ವಿ. ತುಂಬ ಕಂಪ್ನಿ ಕೂತ್ಕೊಂಡು ಬ್ಯಾಲೆನ್ಸ್ ಶೀಟ್ ಓದೋದು, ಅದು ಇದು ತಿಳ್ಕೊಳ್ಳೋದು, ಮನಿ ಕಂಟ್ರೋಲ್ ಬಿಟ್ಟರೆ ಅವಾಗ ಹೇಳ್ಕೊಳ್ಳೋಂಥ ದೊಡ್ಡ ವೆಬ್ಸೈಟ್ ಮಂತ್ಲಿ ಇತ್ತು, ಮಂತ್ಲಿ ಇತ್ತು, ವೀಕ್ಲಿ ಇರಲಿಲ್ಲ ಮುಂಚೆ. ಓಕೆ, ಇವಾಗ ಇಂಟ್ರೊಡ್ಯೂಸ್ ಆಗಿದೆ ವೀಕ್ಲಿ. ಲೈಕ್ ರೀಸೆಂಟ್ಲಿ 2-3 year ಅನ್ಕೋಬಹುದು, ಆಫ್ಟರ್ ಕೊರೋನಾ ಇರ್ಬೋದು. ವೀಕ್ಲಿ ಇರಲಿಲ್ಲ ಮುಂಚೆ, ಓನ್ಲಿ ಮಂತ್ಲಿ ಇತ್ತು. ಆ ರೀತಿ ಇತ್ತು. ಅದು ಟರ್ಮಿನಲ್ ಎಲ್ಲ ಸಿಗ್ತಾ ಇರಲಿಲ್ಲ, ಅಷ್ಟು ಈಸಿ ಅಸೆಸ್ ಇರಲಿಲ್ಲ. ವೆಬ್ಸೈಟ್ ಮನಿ ಕಂಟ್ರೋಲ್ ಮಾತ್ರ ಇತ್ತು. ಹಾಗಾಗಿ ಬ್ರೋಕರ್ ಕಡೆಯಿಂದ ಒಂದು ಟರ್ಮಿನಲ್ ಕೊಡ್ತಾ ಇದ್ರು, ತುಂಬಾ ಎಕ್ಸ್ಪೆನ್ಸಿವ್ ಸೆಟಪ್ ಇತ್ತು. ಹಾಗಾಗಿ ಇಕ್ವಿಟಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಕ್ವಿಟಿ ಮಾಡ್ತಾ ಲೈಕ್ ಇವಾಗ ಆಮೇಲೆ ಆಫ್ಟರ್ ದಟ್ ಕೊರೋನಾ, ಬಿಫೋರ್ ಕೊರೋನಾ ಲೈಕ್ 2018-17 ಆ್ಯಪ್ ಸಿಸ್ಟಮ್ ಬಂತು. ಓಕೆ, ಅವಾಗಿಂದ ನಮ್ಮ ಕಂಟ್ರೋಲ್ ಸಿಕ್ತು. ಅವಾಗ ನಾವೇ ಅನಲೈಸ್ ಮಾಡೋದು, ನಾವೇ ಚಾರ್ಟ್ ನೋಡೋದು, ತುಂಬ ಫಂಡಮೆಂಟಲ್ ನೋಡಿ ಅದ್ರಲ್ಲಿ ಅರ್ಥ ಆಗಲಿಲ್ಲ. ಹಂಗಾಗಿ ನಾನು ಟೆಕ್ನಿಕಲ್ ಶಿಫ್ಟ್ ಆದೆ. ಪ್ರೈಸ್ ಆಕ್ಷನ್ ಅಂತ ಕರಿತೀವಿ, ಟೆಕ್ನಿಕಲ್ ಅಂತ ಕರಿತೀವಿ. ಅದರಲ್ಲಿ ಮೋರ್ ಓವರ್ ನಾನು 90% ಅದರಲ್ಲಿ ಅನಲೈಸ್ ಮಾಡಿನೇ ನಾನು ದುಡ್ಡು ಮಾಡೋಕ್ಕಾಗಿಲ್ಲ. ಓಕೆ, ಓವರ್ ಆಲ್ ಆಗಿ ಇದ್ರವರೆಗೂ ಎಷ್ಟು ದುಡ್ಡು ಮಾಡಿದ್ದೀರಾ ನೀವು ಶೇರ್ ಮಾರ್ಕೆಟ್? ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾರ್ಟಿಂಗ್ ಇಂದ ನಾನು ಒಂದು ಕ್ಯಾಲ್ಕುಲೇಟ್ ಮಾಡ್ರೆ ಅರೌಂಡ್ ಒಂದು 35 to 30 lakhs, ಮೋರ್ ದೆನ್ 30 lakhs ದುಡ್ಡನ್ನ ಮಾಡಿದ್ರ. ಓಕೆ, ಸೊ ಪ್ರೈಸ್ ಆಕ್ಷನ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ನಾನು ಮೋರ್ ಇಂಟು ಫಂಡಮೆಂಟಲ್ಸ್ಗಿಂತ ನಾನು ಟೆಕ್ನಿಕಲ್ಸ್ನ ಜಾಸ್ತಿ ನೋಡ್ತೀನಿ ಅಂತ ಹೇಳಿ. ಸೊ ಈಗ ನೀವು ಒಂದು ಶೇರ್ನ ಎಷ್ಟು ದಿನಗಳ ಕಾಲ ಹೋಲ್ಡ್ ಮಾಡ್ತೀರಾ? ಶಾರ್ಟ್ ಟರ್ಮ್ ಮಾಡ್ತೀರಾ ಅಥವಾ ಲಾಂಗ್ ಟರ್ಮ್ಗೆ ಮಾಡ್ತೀರಾ? ನಾನು ಎರಡು ತರ ಮಾಡ್ತೀನಿ. ಒಂದು ಲಾಂಗ್ ಟರ್ಮ್ಗೆ, ಒಂದು ಶಾರ್ಟ್ ಟರ್ಮ್ಗೆ. ಲಾಂಗ್ ಟರ್ಮಲ್ಲಿ ಬಂದ್ಬಿಟ್ಟು ನಾನು ಸ್ಟಾಕ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಫಿಕ್ಸ್ ಆಗ್ತೀನಿ, ಇದನ್ನ ಲಾಂಗ್ ಟೈಮ್ ತಗೊಂತ ಇದೀನಿ ಅಂತ, ಅದು ಫಿಕ್ಸ್ ಆಗಿರುತ್ತೆ. ಶಾರ್ಟ್ ಟರ್ಮಲ್ಲಿ ಬಂದ್ಬಿಟ್ಟು ನಾನು ಸ್ವಿಂಗ್ ಟ್ರೇಡ್ ಮಾಡ್ತೀನಿ, ಆಪ್ಷನ್ಸ್ ಮಾಡ್ತೀನಿ, ಇಂಟರ್ಡೇ ಮಾಡಿ, ಎನಿಥಿಂಗ್ ಟ್ರೇಡಿಂಗ್ ಅಂತ ಒಂದು ಅಕೌಂಟಲ್ಲಿ ಲಾಂಗ್ ಟರ್ಮ್ ಮಾಡಿ.
ಓಕೆ, ಸೊ ಎರಡು ಬೇರೆ ಬೇರೆ ಅಕೌಂಟ್ಗಳನ್ನ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಈಗ ಲಾಂಗ್ ಟರ್ಮ್ಗೆ ಒಂದು ಟೆಕ್ನಿಕಲ್ ನ ಯೂಸ್ ಮಾಡಿ ನಾನು ಶೇರ್ನ ಬೈ ಮಾಡ್ತೀನಿ ಅಂತಂದ್ರೆ ಅದು ಯಾವ ರೀತಿ ಮಾಡ್ತೀರಾ ಅಂತ ಹೇಳ್ಬೋದಾ? ಲಾಂಗ್ ಟರ್ಮ್ಗೆ ಚಾರ್ಟ್ ಅಲ್ಲಿ ಪ್ಯಾಟರ್ನ್ಸ್ಗಳಿದೆ, ಲಾಂಗ್ ಟರ್ಮ್ ನೋಡಿ ಮಾಡ್ಬೋದು. ಎಲ್ಲಾರ್ಗು ಒಂದು ನೀವು ಸುಮಾರು ಕಡೆ ಎಲ್ಲೋ ಕೇಳಿ ಟೆಕ್ನಿಕಲ್ ಅಂದ್ರೆ ಇಂಟರ್ಡೇ ಮಾಡಕ್ಕೆ ಅನ್ನೊಂದು ಮೈಂಡ್ ಸೆಟ್ ಇದೆ, ಟೆಕ್ನಿಕಲ್ ಅಂದ್ರೆ ಶಾರ್ಟ್ ಟರ್ಮ್. ಬಟ್ ನಾನು ಡೇ 1 ಇಂದ ಲಾಂಗ್ ಟರ್ಮ್ಗೋಸ್ಕರನು ಚಾರ್ಟ್ ಯೂಸ್ ಮಾಡ್ತಾ ಇದೀನಿ. ಓಕೆ, ಅದನ್ನ ನಮ್ಮ ಹೇಳೂ ಕೊಡ್ತಾ ಇದೀನಿ, ಬ್ಯಾಕ್ ಟೆಸ್ಟ್ ಇದೆ, ಪ್ರೂಫ್ ಇದೆ, ಹೇಳ್ಕೊಡ್ತಾ ಇದೀನಿ. ಓಕೆ, ಚಾರ್ಟ್ನು ಕೂಡ ತುಂಬಾ 99% ಜನ ಗೊತ್ತಿಲ್ಲ ಚಾರ್ಟ್ ನೋಡಿ ಲಾಂಗ್ ಟೈಮ್ ಇನ್ವೆಸ್ಟ್ ಮಾಡೋದು ಅಂತ. ಲಾಂಗ್ ಟೈಮ್ ಅಂದ ತಕ್ಷಣ ಅವ್ರ ಬಾಯಲ್ಲಿ ಬರೋದು ಫಂಡಮೆಂಟಲ್ ನೋಡೋದು ಅಂತ. ಬಟ್ ಹಾಗಲ್ಲ, ಚಾರ್ಟ್ ನೋಡು ಕೂಡ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಓಕೆ, ಸೊ ಯಾವ ರೀತಿಯ ಒಂದು ಟೆಕ್ನಿಕಲ್ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತೀರಾ ಅಂತ ಹೇಳ್ಬೋದಾ? ಟೆಕ್ನಿಕಲ್ ಸ್ಟ್ರಾಟಜಿ ಫಾರ್ ಲಾಂಗ್ ಟರ್ಮ್. ಲಾಂಗ್ ಟರ್ಮ್ ಪ್ರೈಸ್ ಆಕ್ಷನ್ ಯಾವ ತರ ಮಾಡ್ತೀರಾ? ಪ್ರೈಸ್ ಆಕ್ಷನ್ ಅಲ್ಲಿ ಇವಾಗ ಎಲ್ರಿಗೂ ನಾನ್ ಎಕ್ಸ್ಕ್ಲೂಸಿವ್ಲಿ ಯೂಸ್ ಮಾಡೋದು, ಎಲ್ರಿಗೂ ಗೊತ್ತಿದೆ ಪ್ರೈಸ್ ಆಕ್ಷನ್ ಕಾಮನ್. ಅದು ನಿಮ್ಗೆ ಸಪೋರ್ಟ್, ರೆಸಿಸ್ಟೆನ್ಸ್, ಇಂಡಿಕೇಟರ್, ಪ್ರೈಸ್ ಆಕ್ಷನ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ನನ್ನದೇ ಅದೊಂದು ಸ್ಟ್ರಾಟಜಿ ಇದೆ, ಟೈಮ್ ಕರೆಕ್ಷನ್ ಅಂತ. ಪ್ರೈಸ್ ಆಕ್ಷನ್ ಜೊತೆ ಟೈಮ್ ಕರೆಕ್ಷನ್ ಅಂತ ಇರುತ್ತೆ, ಅದನ್ನ ನೋಡಿ ನಾವು ಮಾಡ್ತೀವಿ. ಅದನ್ನ ಒಂಚೂರು ವಿಸ್ತಾರವಾಗಿ ಹೇಳ್ಬೋದು. ಟೈಮ್ ಕರೆಕ್ಷನ್ ಅಂದ್ರೆ ಲೈಕ್ ನೀವು ಒಂದು ಸ್ಟಾಕ್ ಎಷ್ಟು ವರ್ಷ ಎಷ್ಟು ತಿಂಗಳು ನಿಂತು ಆಮೇಲೆ ಬ್ರೇಕ್ ಆಗುತ್ತೆ ಅಂತ, ಅದೇ ಟೈಮ್ ಕರೆಕ್ಷನ್. ಅದ್ರ ಬಗ್ಗೆ ನನ್ನ ಚಾನಲ್ ಅಲ್ಲೂ ಕೂಡ ವಿಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ. ಅದಕ್ಕೊಂದು ಪ್ರೂಫ್ ಕೊಡಬೇಕು ಅಂತಂದ್ರೆ ಲೈಕ್ ನಿಫ್ಟಿ. ಆ ನಿಫ್ಟಿ ನಾನು ಆಲ್ರೆಡಿ ಅರೌಂಡ್ 11 ಮಂತ್ ಬ್ಯಾಕ್ ಹೇಳಿದ್ದೀನಿ, 1.5 year ನಿಫ್ಟಿ ಬ್ರೇಕ್ ಆಗಲ್ಲ ಅಂತ. ಇವಾಗ ಏನು ಹೈ ಮಾಡಿದೆ 26,277 ಏನು ಹೈ ಮಾಡಿದೆ, ಬ್ರೇಕ್ ಆಗಲ್ಲ 1.5 year, ಮೇ ಬಿ 1 year ಆರ್ 1.5 year ಬ್ರೇಕ್ ಆಗಲ್ಲ ಅಂತ ಆಲ್ರೆಡಿ ಹೇಳಿದ್ದೀನಿ. ಅದೇ ಟೈಮ್ ಕರೆಕ್ಷನ್. ಓಕೆ, ಆಗಿಲ್ಲ ಇಲ್ಲಿವರೆಗೂ. ಇದು ಪ್ರೂಫ್ ನನ್ನ ಒಂದು ಚಾನಲ್ ಇದೆ. ನಿನ್ನೆನೂ ಕೂಡ ಶುಕ್ರವಾರ ಹೈ ಹತ್ರ ಹೋಗಿ ಮತ್ತೆ ವಾಪಸ್ ಕೆಳಗಡೆ ಬರ್ತಾ ಇದೆ. ಓಕೆ, ಆ ಟೈಮ್ ನ ಮೀರಿ ಬ್ರೇಕ್ ಆಗಲ್ಲ ಸ್ಟಾಕ್, ಅದೇ ಟೈಮ್ ಕರೆಕ್ಷನ್ ಅಂತ ಕರಿತೀವಿ. ಓಕೆ, ನಿಮ್ ಪ್ರಕಾರ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಏನು ಅಭಿಪ್ರಾಯ ಇದೆ? ಫಂಡಮೆಂಟಲ್ ಬಂದು ನಮಗೆ ಸೂಟ್ ಆಗಲ್ಲ. ಫಂಡಮೆಂಟಲ್ ಇವಾಗ ನಾವು ಇಂಡೈರೆಕ್ಟ್ಲಿ ಫಂಡಮೆಂಟಲೇ ನೋಡ್ತಾ ಇರೋದು, ಬಟ್ ನಾವು ನೋಡುವಂತ ಫಂಡಮೆಂಟಲ್ ಸೆಟ್ ಆಗಲ್ಲ. ಯಾಕೆಂದ್ರೆ ನಾವು ನೋಡುವಂತ ಫಂಡಮೆಂಟಲ್ ಡಿಲೇ ಡೇಟಾಸ್. ಇವ್ ನೀವು ಕಳೆದ ಬಾರಿ ನೋಡಬಹುದು, ರಾಕೇಶ್ ಜುನಾಲ್ ಅವ್ರ ವೈಫ್ ಗೇಮಿಂಗ್ ಕಂಪ್ನಿಯಿಂದ 3 month ಬ್ಯಾಕ್ ಅವ್ರು ಎಕ್ಸಿಟ್ ಆಗಿದ್ರು, ಆಲ್ರೆಡಿ ಬ್ಯಾನ್ ಆಯ್ತು. ಅಂದ್ರೆ ಒಬ್ಬ ಫಂಡಮೆಂಟಲ್ ನೋಡೋ ವ್ಯಕ್ತಿಗಳಿದಾರಲ್ವಾ ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ, ಅವ್ರು ನೋಡೋ ಫಂಡಮೆಂಟಲ್ ಬೇರೆ, ನಾವು ನೋಡೋ ಫಂಡಮೆಂಟಲ್ ಬೇರೆ, ಎರಡೂ ಡಿಫ್ರೆನ್ಸ್ ಇರುತ್ತೆ. ಓಕೆ, ಅಂದ್ರೆ ಯಾವ ತರ ಫಂಡಮೆಂಟಲ್ ಡಿಫ್ರೆನ್ಸ್ ಇರುತ್ತೆ ಅಂದ್ರೆ ನೋಡಿ, ಇವಾಗ ಅವ್ರು ಒಂದು ಎಂಟ್ರಿ ಆಗ್ಬೇಕಂದ್ರೆ ಅವ್ರ ಹತ್ರ ಒಂದು ಸೋರ್ಸಸ್ ಇದೆ. ಅವ್ರಿಗೆ ಎಕ್ಸಾಂಪಲ್ ಲೈಕ್ ನಿಮ್ಗೆ ಪೊಲಿಟಿಕಲಿ ಅವ್ರ ಹತ್ರ ಒಬ್ರು ಸೋರ್ಸಸ್ ಇದೆ, ಇನ್ಸೈಡರ್ ಇದೆ, ಹ್ಯಾಕರ್ ಇದೆ, ಸೂಪರ್ ಕಂಪ್ಯೂಟರ್ ಇದೆ. ಡೇಟಾ ಅನಲೈಸ್ ಮಾಡೋ ವಿಧಾನ ಎಕ್ಸ್ಪೆನ್ಸಿವ್ ಇದೆ, ಅವ್ರದ್ದು ಡಿಫ್ರೆಂಟ್ ಆಗಿದೆ. ಓಕೆ, ಅವರು ಫಂಡಮೆಂಟಲ್ ನ ಕ್ರಿಯೇಟ್ ಮಾಡೋರು ಅವ್ರು ಇವ್ ಜನರಲಿ ನಾವು ನೋಡಿ ಒಂದು ಕಂಪ್ನಿ ಸಾಲದಲ್ಲಿದೆ, ಡೆಪ್ಟ್ ಅಲ್ಲಿ ಇದೆ ಅಂದ್ರೆ ನಾವೇನ್ ಮಾಡ್ತೀವಿ, ಬೇಡ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ. ಬಟ್ ಅವ್ರು ಯಾವ ತರ ನೋಡ್ತಾರೆ ಅಂದ್ರೆ ಇವತ್ತು ಡೆಪ್ಟ್ ಅಲ್ಲಿ ಇದೆ, ಇನ್ನು ಆಫ್ಟರ್ 5 year 10 year ಇದು ಯಾವ ತರ ಪ್ರಾಫಿಟಬಲ್ ಮಾಡುತ್ತೆ ಅನ್ನೋದನ್ನ ಅವ್ರು ನೋಡ್ತಾರೆ. ಓಕೆ, ನಾವು ಪ್ಲಡ್ಜ್ ಎಕ್ಸಾಂಪಲ್ ಪ್ಲಡ್ಜ್ ಇದೆ, ಈ ಸ್ಟಾಕ್ ನ ಇನ್ವೆಸ್ಟ್ ಮಾಡಬಾರ್ದು ಅಂತ ನಾವೆಲ್ಲರೂ ಥಿಂಕ್ ಮಾಡೋದು ಹಂಗೇನೆ. ಈಗ ಲೈಕ್ ಒಂದು ಸ್ಟಾಕ್ ಇದೆ, ಡಿಸ್ಕ್ಲೈಮರ್ ಜೊತೆ ವೇದಾಂತ ಅಂತ ಸ್ಟಾಕ್ ಇದೆ, ಸ್ಟಿಲ್ ಇವತ್ತು ಕೂಡ 100% ಪ್ಲಡ್ಜ್ ಇದೆ, 84,000 ಕೋಟಿ ಡೆಪ್ಟ್ ಇದೆ. ಇದನ್ನ ನಾನು 2 year ಬ್ಯಾಕ್ ಹೇಳಿದ್ದೆ, ನಾನು ಅವತ್ತು ಪ್ಲಡ್ಜ್ ಇತ್ತು, ಇವತ್ತು ಪ್ಲಡ್ಜ್ ಇದೆ. ಬಟ್ 220 rupees ಇರ್ಬೇಕಾದ್ರಿಂದ ಹೇಳ್ತೇನೆ ವೇದಾಂತ ಒಳ್ಳೆ ಕಂಪ್ನಿ ತಗೋಬಹುದು ಅಂತ. ಓಕೆ, ಬಟ್ ಆಸ್ ಎ ಫಂಡಮೆಂಟಲ್ ನೋಡಿದ್ರೆ ನೀವು ಅದು ಚೆನ್ನಾಗಿಲ್ಲ. ಓಕೆ, ಯಾಕಂದ್ರೆ 100% ಅವ್ರು ಒತ್ತೆ ಇಟ್ಟಿದ್ದಾರೆ, ಅವ್ರ ಸ್ಟೇಕೆ ಫುಲ್ ಆಗಿ. ಆ ರೀತಿ ಫಂಡಮೆಂಟಲ್ ನೋಡಕ್ ಹೋದ್ರೆ ನಮಗೆ ಆಸ್ ಎ ರಿಟೇಲ್ ಇನ್ವೆಸ್ಟರ್ ಟ್ರೇಡರ್ಗೆ ಕ್ಲಾರಿಟಿ ಸಿಗಲ್ಲ. ಓಕೆ, ಸೊ ಈಗ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಾನೆ ಅಂತಂದ್ರೆ ಒಂದು ಅವನು PE ರೇಷಿಯೋ ನೋಡ್ತಾನೆ, EPS ನೋಡ್ತಾನೆ, ROE ನೋಡ್ತಾನೆ, ROCE ನೋಡ್ತಾನೆ, ROA ನೋಡ್ತಾನೆ. ಸೊ ಈ ರೀತಿ ಸುಮಾರು ಕ್ರೈಟೇರಿಯಾಗಳನ್ನ ನೋಡಿ, ಹಾಗೆ ಆ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ಕೂಡ ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡಿ. ಸೊ ಪ್ರತಿಯೊಂದು ಕಂಪನಿ ಕೂಡ ಪ್ರತಿ ಒಂದು 3 ತಿಂಗಳಿಗೆ ಒಂದ್ಸರಿ ಕ್ವಾರ್ಟರ್ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡುತ್ತೆ, ಪಬ್ಲಿಕ್ ಅಲ್ಲಿ ಅದನ್ನ ಮಾಡಬೇಕು. ಸೊ ಅದನ್ನ ಮಾಡಿದಾಗ ಅವುಗಳನ್ನ ನೋಡಿ ಫಂಡಮೆಂಟಲಿ ಇನ್ವೆಸ್ಟ್ಮೆಂಟ್ ಮಾಡೋದು ನಿಮ್ ಪ್ರಕಾರ ಅಷ್ಟು ವರ್ಕೌಟ್ ಆಗಲ್ಲ ಅಂತ ಹೇಳಿ? ಆಗಲ್ಲ, ಯಾಕಂದ್ರೆ ಬೇಗ ನೋಡಿ, ನೀವು ನಮ್ಮ ಟ್ರೇಡ್ ಜಿನಿ ವೀಕ್ಷಕರು ಬೇಕಾದ್ರೆ ಕಮೆಂಟ್ ಮಾಡಿ ಯಾರಿಗೆ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇದನ್ನ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಾನು ಕೂಡ ಒಂದು 3 to 5 year ಟ್ರೈ ಮಾಡಿದ್ದೀನಿ ಅದನ್ನೆಲ್ಲ. ಮನಿ ಕಂಟ್ರೋಲ್, ಅವಾಗೆಲ್ಲ ನಮ್ಗೆ ಮನಿ ಕಂಟ್ರೋಲ್ ಇಸ್ ದ ಮೇನ್ ವೆಬ್ಸೈಟ್, ಅದ್ರ ಪ್ರಿಂಟ್ ಔಟ್ ತಗೊಂಡೆಲ್ಲ ಬಂದು ಬ್ಯಾಲೆನ್ಸ್ ಶೀಟ್ ಓದಿದೀವಿ. CA ಆಗ್ಬಿಡ್ತಾ ಇದ್ವಿ ನಾವು, ಫಂಡಮೆಂಟಲ್ ನೋಡೋದನ್ನ ಅಷ್ಟು ನೋಡ್ಬಿಟ್ಟಿದ್ವಿ. ಆ ಸ್ಟಡಿ ನಾವೇನೋ CA ಆಗ್ಬಿಡ್ತಾ ಇದ್ವಿ, ಅಷ್ಟೊಂದು ನೋಡಿ. ಬಟ್ ಅದು ಎಲ್ಲೂ ವರ್ಕ್ ಆಗಲ್ಲ. ಅದು ಫಂಡಮೆಂಟಲ್ ವರ್ಕ್ ಆಗುತ್ತೆ, ಬಟ್ ನಾವು ನೋಡುವ ಫಂಡಮೆಂಟಲ್ ವರ್ಕ್ ಆಗಲ್ಲ. ಏನೇ ನಿಮ್ಗೆ ಆಫ್ಟರ್ 3 month, ಇವಾಗ ಒಂದು ನೀವು ಬೋರ್ಡ್ ಆಫ್ ಮೀಟಿಂಗ್ ಒಂದು ಡಿಸಿಷನ್ ತಗೊಂತೀರಾ, ಅದು ಬೇರೆಯವ್ರಿಗೆ ಗೊತ್ತಾಗ್ಬಿಡುತ್ತೆ. ನೀವು ಅಪ್ಡೇಟ್ ಮಾಡೋದು ಆಫ್ಟರ್ 3 month, ಸೆಕೆಂಡ್ ಮಂತ್ ಅಲ್ಲಿ ಇದೀರಾ ನೀವು, ಒಂದೇನೋ ಡಿಸಿಷನ್ ಆಗುತ್ತೆ, ನೀವು ಆಫ್ಟರ್ 3 month ತಾನೇ ಅಪ್ಡೇಟ್ ಮಾಡೋದು ಕಂಪ್ನಿಲಿ, ನಿಮ್ಗೆ ಡಿಲೇ ಆಗೋಯ್ತಲ್ಲ. ಅಂದ್ರೆ ನೋಡಿ, ಒಬ್ಬ ಇನ್ವೆಸ್ಟರ್ 500,000 crores ಆಫ್ ಇನ್ವೆಸ್ಟ್ಮೆಂಟ್ ಇದೆ ಅಂದ್ರೆ
ನಾವು ನೋಡುವಂತ ವೆಬ್ಸೈಟು ನಾವು ಯೂಸ್ ಮಾಡೋಂಥ ಸೋರ್ಸ್ಗಳು ಅವ್ರು ಯೂಸ್ ಮಾಡಲ್ಲ ಆಬ್ವಿಯಸ್ಲಿ. ಅವ್ರ ಹತ್ರ ಡಿಫ್ರೆಂಟ್ ಸೋರ್ಸಸ್ ಇದೆ ಅವ್ರ ಹತ್ರ. ನೀವು ಟ್ರಸ್ಟ್ ಮಾಡಲ್ಲ ಆ ಲೆವೆಲ್ ಸೋರ್ಸ್ ಇದೆ ಅವ್ರ ಹತ್ರ. ಹ್ಯಾಕರ್ ಇರ್ತಾರೆ, ಸೂಪರ್ ಕಂಪ್ಯೂಟರ್ ಇರುತ್ತೆ, ಅವ್ರ ಇನ್ವೆಸ್ಟರ್ ನೆಟ್ವರ್ಕ್ ಇರುತ್ತೆ, ಪೊಲಿಟಿಕಲಿ ಅವ್ರ ಹತ್ರ ಇರ್ತಾರೆ. ಒಬ್ಬ ವ್ಯಕ್ತಿ ಇನ್ ಕೇಸ್ ಅವರು ಒಂದು ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಇನ್ಫೋಸಿಸ್ ಅಂದ್ರೆ ಇನ್ಫೋಸಿಸ್ ಅವರೊಬ್ಬ ಕೇಳಿರ್ತಾರೆ ನೀವು, ಇನ್ಸೈಡರ್ ಅಂತ ಇರ್ತಾರೆ, ವಿಸಲ್ ಬ್ಲೋವರ್ ಅಂತ ಇರ್ತಾರೆ. ಈ ರೀತಿ ದೊಡ್ಡ ಲೆವೆಲಲ್ಲಿ ಸೆಟಪ್ ಇರುತ್ತೆ ಅವ್ರು. ಒಂದು ಕಂಪ್ನಿ ಡೇಟಾನ ಅವರು ನಾಟ್ ಎ ಸ್ಟಾಕ್ ಮಾರ್ಕೆಟ್ ಆ್ಯಂಗಲ್ ಅವ್ರು ಯಾವ ಲೆವೆಲ್ಗೆ ಅನಲೈಸ್ ಮಾಡ್ತಾರೆ ಅಂದ್ರೆ ಕಂಪ್ನಿ ಓನರ್ಗೂ ಗೊತ್ತಿರಲ್ಲ ನಾನು ಏನಾಗ್ತೀನಿ ಮುಂದೆ ಅಂತ. ಇವ್ರು ಅದಕ್ಕಿಂತ ಜಾಸ್ತಿ ಅನಲೈಸ್ ಮಾಡಿರ್ತಾರೆ. ಈ ಸ್ಕಿಲ್ಸು ಈ ಒಂದು ಸೋರ್ಸಸ್ ಇರುತ್ತೆ ಅವ್ರ ಹತ್ರ. ಹಾಗಾಗಿ ಕಾಮನ್ ಆಗಿರೋ ನಮ್ಮಂಥ ವ್ಯಕ್ತಿಗಳು ಫಂಡಮೆಂಟಲ್ ನೋಡಿ ಇನ್ವೆಸ್ಟ್ಮೆಂಟ್ ಮಾಡಿ ಸಕ್ಸಸ್ ಆಗಕ್ಕಾಗಲ್ಲ ನನ್ನ ಪ್ರಕಾರ. ಬಟ್ ಇಲ್ಲೊಂದು ಕ್ವಶನ್ ಬರ್ಬೋದು, ಮ್ಯೂಚುವಲ್ ಫಂಡ್ ಅವರು ಅದನ್ನೇ ನೋಡ್ತಾರೆ, ಬೇರೆಯವರೆಲ್ಲ ಅದನ್ನೇ ನೋಡ್ತಾರೆ ಅಂತ. ನಿಮ್ಮ ಒಂದು ತಪ್ಪು ಕಲ್ಪನೆ ಅದು. ಮ್ಯೂಚುವಲ್ ಫಂಡಲ್ಲಿ ಏನು ನೋಡಿದ್ರು ಕೂಡ ಸೆಬಿ ರೂಲ್ ಇದೆ, ನೀವು ಹಿಂಗೆ ಹಾಕ್ಬೇಕು, ಹಿಂಗೆ ಮಾಡ್ಬೇಕಂತ. ಅಲ್ಲಿ ಅವರು ಎಡಿಷನಲ್ ಏನೋ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಬಟ್ ನೀವು ಇವಾಗ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಏನೇ ಇದ್ರೂ ಕೂಡ ಈ ದೇವಸ್ಥಾನದಲ್ಲಿ ಹೋದ್ರೆ VIP ಪಾಸ್ ಅಂತ ಸಪ್ರೇಟ್ ಆಗಿರುತ್ತೆ ದುಡ್ಡು ಕೊಡೋರಿಗೆ. ಆ ರೀತಿ ಎಲ್ಲಾನು ಕೂಡ ಇನ್ಫಾರ್ಮೇಶನ್ ಎಕ್ಸ್ಕ್ಲೂಸಿವ್ ಆಗಿ ಸಿಗುತ್ತೆ ಅವ್ರಿಗೆ. ಹಾಗಾಗಿ ಫಂಡಮೆಂಟಲ್ ನನ್ನ ಪ್ರಕಾರ ವರ್ಕ್ ಆಗಲ್ಲ. ಸೊ ನಿಮ್ ಪ್ರಕಾರ ಈಗಲೂ ಕೂಡ ಇನ್ಸೈಡರ್ ನ್ಯೂಸ್ ಎಲ್ಲ ನಡೀತಾ ಇದೆ, ಸೊ ಈ ರೀತಿ ಎಲ್ಲ ನಡೀತದೆ. ಸೊ ನಿಮ್ಮ ಒಂದು ಒಪಿನಿಯನ್ ಪ್ರಕಾರ ಈಗ ಇದೆಲ್ಲ ನಡೀತಾ ಇದೆ ಅನ್ಕೊಳ್ತಿದ್ದಾರೆ, ಬಟ್ ಸೆಬಿ ಏನ್ ಮಾಡ್ತಾ ಇದೆ? ಸೊ ಇವರೆಲ್ಲ ಸ್ಟ್ರಿಕ್ಟ್ ಆಗಿ ಇದನ್ನೆಲ್ಲ ಇದು ಮಾಡಲ್ವಾ? ಇವಾಗ ನಿಮ್ಗೆ ಸಿಕ್ಕಂತ ಸೋರ್ಸ್ ಗಳು ಎಲ್ಲಿಂದ ಸಿಕ್ತು ಅಂತ? ಇಲ್ಲ, ಸೋರ್ಸ್ ಇದೆ. ಇವತ್ತು ನೋಡಿ NSE ಇವತ್ತು ನೀವು ಒಂದು 40-50 lakhs ಕೊಡ್ಬೇಕು ರಿಯಲ್ ಡೇಟಾ ಬೇಕು ಅಂದ್ರೆ ಇದೆ, ಅದು ಲೀಗಲ್ ಆಗಿದೆ. ಕೆಲವೊಂದು ಲೀಗಲ್ ಇಲ್ಲ ನೋಡಿ. ಬಿಸ್ನೆಸ್ ಅಲ್ಲಿ ಹಿಂದಿಲಿ ಹೇಳ್ತಾರೆ 19-20 ಚಲ್ತಾಯ ಅಂತ ಹೇಳಿ, 19-20 ಚಲ್ತಾಯ ಅಂತಾರೆ. ಅಂದ್ರೆ ನೀವು ಈಗ ನಾವು ಯಾವುದೇ ಬಿಸ್ನೆಸ್ಗೆ ಹೋಗಿದೀವಿ 100% ಲೀಗಲ್, ಅಂಡರ್ ಟ್ರಾನ್ಸ್ಪರೆನ್ಸಿ ಏನು ಮಾಡೋಕ್ಕಾಗಲ್ಲ, ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಆ ರೀತಿ ಇರುತ್ತೆ ಕೆಲವೊಂದು ವಿಷಯಗಳು. ಬಟ್ ಅವ್ರು ಡೇಟಾ ತಗೊಂತ ಇದಾರೆ, ಅದರಿಂದ ಏನಾದ್ರು ಮಿಸ್ಯೂಸ್ ಆಗಿರ್ಲಿ, ಕೆಟ್ಟ ವಿಷಯ ಏನು ಮಾಡ್ತಾ ಇಲ್ಲ ಅವರು. ಜಸ್ಟ್ ಅವರು ಡೇಟಾ ಕಲೆಕ್ಟ್ ಮಾಡಿ ಅನಲೈಸ್ ಮಾಡಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ಸೆಬಿ ಅಂತ ಒಂದು ಸ್ಟ್ರಾಂಗ್ ಬೇಗ ಅಂದ್ರೆ ಮ್ಯಾನಿಪುಲೇಟ್ ಮಾಡ್ತಾ ಇದ್ರೆ ಅದು ಬೇರೆ ವಿಷಯ. ಅವಾಗ ಸೆಬಿ ಆಕ್ಷನ್ ತಗೋಬಹುದು. ಜಸ್ಟ್ ಇವರು ಇಸ್ ಅ ಬಿಗ್ ಇನ್ವೆಸ್ಟರ್ಸ್, ಲಾಂಗ್ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಅಕಾರ್ಡಿಂಗ್ ಟು NSE BSE ಮತ್ತೆ ಸೆಬಿ ರೂಲ್ಸ್ ಇರೋ ಪ್ರಕಾರ ಸೊ ಈ ರೀತಿ ಇನ್ಸೈಡರ್ ನ್ಯೂಸ್ ಮಾಡೋದೆಲ್ಲ ಇಲ್ಲೀಗಲ್. ಬಟ್ ಅದ್ರ ವಿರುದ್ಧ ಯಾಕೆ ತಗೊಳ್ಳಲ್ಲ? ಕ್ರಮ ತಗೊಂತಾರೆ ಸರ್, ಸುಮಾರು ತಗೊಂತಾರೆ. ನೀವು ನೋಡಿರ್ಬೋದು ಕಳೆದ ಬಾರಿ ಜೆನ್ ಸ್ಟ್ರೇಟ್ ಅಂತ 1 ಲಕ್ಷ ಫುಲ್ ಟ್ರಾನ್ಸಾಕ್ಷನ್ ಆಗಿರೋದು ಆ ಒಂದು ಆಪ್ಷನ್ ಟ್ರೇಡಿಂಗ್ ಅಲ್ಲಿ 36,000 ಕೋಟಿ ಅವ್ರು ಸಂಪಾದನೆ ಮಾಡಿದ್ರು. ಸ್ಟಿಲ್ ಅವ್ರಿಗೆ ಏನ್ ಮಾಡಿದ್ರು, ಒಂದು 4 ಕೋಟಿ ಫೈನ್ ಹಾಕ್ಬಿಟ್ಟು ನೆಕ್ಸ್ಟ್ ಟೈಮ್ ಹಿಂಗ್ ಮಾಡ್ಬೇಡ ಅಂತ ಹೇಳಿದ್ರು. ಏನಾಯ್ತು? ಏನಾಗ್ಲಿಲ್ಲ. ಇದು ನೋಡಿ ಸರ್, ರೂಲ್ಸ್ ರೆಗ್ಯುಲೇಷನ್ ಅನ್ನೋದು ಕಾಮನ್ ವ್ಯಕ್ತಿಗೆ, ನಾಟ್ ಫಾರ್ ಬಿಗ್ ಪೀಪಲ್. ಬಟ್ ನಾಟ್ ಎಲ್ಲಾನು ಹಂಗೆ ಮಾಡ್ತಾರ ಅಂತಲ್ಲ, ಈ ವಿಷಯಗಳು ಇರುತ್ತೆ ಅದು ಅವ್ರ ಹತ್ರ. ಹಾಗಾಗಿ ಅವ್ರು ನೋಡೋ ಫಂಡಮೆಂಟಲ್ ಬೇರೆ. ನಿಮ್ಗೆ ಲೈವ್ ಪ್ರೂಫ್ ಜಸ್ಟ್ ಒಂದು 3-4 ಮಂತ್ ಬ್ಯಾಕ್ ಆಗಿರೋ ಸ್ಟೋರಿ. ರೇಖಾ ಜುಂಜಲ್ ಅವರು 3 ಮಂತ್ ಮುಂಚೆನೆ ಯಾವ್ದು ಗೇಮಿಂಗ್ ಕಂಪ್ನಿ ಬ್ಯಾನ್ ಆಗೋ ಕಂಪ್ನಿಲಿ ಏನ್ ಇನ್ವೆಸ್ಟ್ಮೆಂಟ್ ಇತ್ತಲ್ಲ ಅದೆಲ್ಲ ವಿಡ್ರಾ ಮಾಡಿದ್ರು. ಒಂದು ಕಂಪ್ನಿ ಇತ್ತು, ಗೇಮಿಂಗ್ ಕಂಪ್ನಿಲಿ ಇನ್ವೆಸ್ಟ್ ಮಾಡಿತ್ತು, ಆ ಕಂಪ್ನಿಲಿ ಇವ್ರು ಇನ್ವೆಸ್ಟ್ ಮಾಡಿದ್ರು. 3 ಮಂತ್ ಬಿಫೋರ್ ದೊಡ್ಡ ಇನ್ವೆಸ್ಟ್ಮೆಂಟ್ ನ ಯಾಕೆ ವಿಡ್ರಾ ಯಾಕೆ ಸೆಲ್ ಮಾಡಿದ್ರು? ಅವ್ರಿಗೆ ಗೊತ್ತಿತ್ತು ಬ್ಯಾನ್ ಆಗುತ್ತೆ ಅಂತ. ಇದನ್ನ ಕೋಇನ್ಸಿಡೆಂಟ್ ಅಂತೀರಾ? ಇಲ್ಲ, ಕರೆಕ್ಟ್ ಗೊತ್ತಿದೆ ಅವ್ರಿಗೆ. ಅಂದ್ರೆ ಪೊಲಿಟಿಕಲಿ ಅವ್ರಿಗೆ ಲಿಂಕ್ ಇರುತ್ತೆ, ಪ್ಲಸ್ ಅವ್ರಿಗೆ ಎಲ್ಲಾ ತರ ಸೋರ್ಸಸ್ ಇರುತ್ತೆ. ಇದು ಎಲ್ಲ ಏನು ಈ ರೀತಿ ಎಲ್ಲ ನಡಿಬೇಕಾದ್ರೆ ಸೊ ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಇಂದ ಇದನ್ನ ಫಿಗರ್ ಔಟ್ ಮಾಡಬಹುದು ಅಂತ ಯಾವ ರೀತಿ ಹೇಳ್ತೀರಾ? ಖಂಡಿತ ಮಾಡ್ಬೋದು. ನಾನು ಮಾಡ್ತಾ ಇದ್ದೀನಿ, ಖಂಡಿತ ಮಾಡ್ಬೋದು. ಓಕೆ.